ಇವತ್ತು ತಮ್ಮ ತಿಳಿದಿರ್ತಕ್ಕಂಥ ವಿಷಯ, ಮನೆಗರ ನಮ್ಮ ಮಹಾತ್ಮ ಗಾಂಧಿ ಹೆಸರ್ಲಕ್ಕಿರ್ತಕ್ಕಂಥ ರೂರಲ್ ಎಂಪ್ಲಾಯ್ಮೆಂಟ್ ಸ್ಕೀಮನ್ನ ತೆಗೆದು ಇವತ್ತು ಅವರು ವಿಕಸಿತ್ ಭಾರತ್ VBG ರಾಮ್ಜಿ ಅಂತ ಹೆಸರು ಬದಲಾವಣೆ ಮಾಡ್ತಾಯಿದ್ದಾರೆ. ಹೆಸರು ಬದಲಾವಣೆ ಮಾಡಿ ಅವ್ರು ಏನಾದರೂ ಬಡ ಜನರಿಗೆ ಉದ್ಧಾರ ಮಾಡ್ತಕ್ಕಂಥ ವಿಷಯ ಇದ್ದಿದ್ದರೆ ಅದಕ್ಕೆ ನಾವು ಸಪೋರ್ಟ್ ಮಾಡ್ತಾಯಿದ್ವಿ. ಮಹಾತ್ಮ ಗಾಂಧಿನ ಮತ್ತೆ ಕೊಲ್ತಾ ಇದ್ದಾರೆ. ಈ ಸ್ಕೀಮು ಬಡವರಿಗೆ ತಂದಿರತಕ್ಕಂಥ ಸ್ಕೀಮ್ ನಮ್ಮದು. 2005ರಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆದಾಗ ಮತ್ತು ಸೋನಿಯಾ ಗಾಂಧಿ ಅವರಿದ್ದಾಗ ಈ ಸ್ಕೀಮನ್ನು ತಂದಿತ್ತು. ಬಡ ಜನರಿಗೆ ಮುಟ್ತಕ್ಕಂಥ ಸ್ಕೀಮ್ಗಳು ತಂದಿದ್ವಿ. ಅರಣ್ಯ ಹಕ್ಕು, ಶಿಕ್ಷಣ ಹಕ್ಕು, ಓದುವ ಹಕ್ಕು, RTI ಆ್ಯಕ್ಟು ಮತ್ತು ಇಂಥ ಕೆಲ ಹಕ್ಕುಗಳನ್ನು ಬಡವರಿಗೆ ಮಾಡ್ತಕ್ಕಂಥ ವಿಷಯ 20 ವರ್ಷದಿಂದ ತಂದಿರೋದು. ಈ ಸ್ಕೀಮು ಭಾಳ ನಿರಂತರವಾಗಿ ಸಖತ್ತವಾಗಿ ಬಡ ಜನರಿಗೆ ಉದ್ಯೋಗ ಅಲ್ಲದೆ ಒಂದು ಜೀವನೇ ಕೊಡ್ತಾಯಿದೆ ಸಾಕಷ್ಟು ಜನರಿಗೆ. ಅದು ಪಾಪ್ಯುಲಾರಿಟಿನ ಅವ್ರಿಗೆ ನೋಡೋಕ್ಕಾಗ್ತಾಯಿಲ್ಲ. ಕಾಂಗ್ರೆಸ್ ಮಾಡ್ತಕ್ಕಂಥ ಇದು ಮೊದಲೇ ಸ್ಕೀಮ್ ಅಲ್ಲ. 30ಕ್ಕಿಂತ ಹೆಚ್ಚಿಗೆ ಒಂದು ಹತ್ರ 40ರಷ್ಟು ಸ್ಕೀಮ್ಗಳನ್ನು ಹೆಸರು ಬದಲಾವಣೆ ಮಾಡಿ ಅದು ಮಾಡ್ತಕ್ಕಂಥ ವ್ಯವಸ್ಥೆನ ಮೆಲ್ಲಕ್ಕೆ ಡೌನ್ ಮಾಡ್ತಾ ಹೋಗ್ತಾ ಇದ್ದಾರೆ. ಫಾದರ್ ಆಫ್ ನೇಷನ್ ನಾವು ಏನು ಹೇಳ್ತೀವಿ, ನಾವಲ್ಲ, ಯಾರು ಇರೋದು ಮಹಾತ್ಮ ಗಾಂಧೀಜಿಯವರು ಹೋರಾಟ ಮಾಡಿ ತಮ್ಮ ಪ್ರಾಣನ ಅರ್ಪಣೆ ಮಾಡಿದ್ರು ಬ್ರಿಟಿಷರು. ಅವರೂ ಒಪ್ಕೊಟ್ಟಿದ್ದು ಎಸ್ ಗಾಂಧೀಜಿ ಈಸ್ ದಿ ಫಾದರ್ ಆಫ್ ಇಂಡಿಯಾ ಅಂತೇಳಿ. ಅಂಥದ್ದು ಹೆಸರನ್ನು ಬದಲಾವಣೆ ಮಾಡೋಕ್ಕೆ ಹೋಗ್ತಾರೆ. ಇದು ಒಂದೇ ಅಲ್ಲ, ನಮ್ಮ ಅಧ್ಯಕ್ಷರಾದ ಅನೇಕ ಯೋಜನೆಗಳ ಹೆಸರನ್ನು ಬದಲಾವಣೆ ಮಾಡ್ತಾರೆ. ಮುಂಚೆ ಅವರು ನಮ್ಮ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದರು, ಅನೇಕ ವರ್ಷ ಧ್ವಜಾರೋಹಣ ಮಾಡಿಲ್ಲ. ಅದಾನಂತರ ನಮ್ಮೇನು BR ಅಂಬೇಡ್ಕರ್ ಸಾಹೇಬ್ ಸಂವಿಧಾನ ಶಿಲ್ಪಿ, ಅವರೊಂದು ಸಂವಿಧಾನ ಬರೆದು ಅದನ್ನು ತಿರ್ಚಕ್ಕೆ ಹೊರಟಿದ್ರು. ಅನೇಕ ಬಿಲ್ಗಳು ಹೇಳಿದಾಗೆ ರೈತರ ಕರಾಳ ಬಿಲ್ ಒಂದು, ಅದು ಆಮೇಲೆ ತುಂಬ ಹೋರಾಟ ಆದಮೇಲೆ 700 ಬಡ ರೈತರ ಪ್ರಾಣನ ಅರ್ಪಣೆ ಆದಮೇಲೆ ಅದು ವಾಪಸ್ ತೊಗೊಂಡಿದ್ದಾರೆ. ಆಮೇಲೆ ಇತ್ತೀಚೆಗೆ ಅಷ್ಟೇ NRC CA ಅಂಥೇಳಿ ಒಂದು ಕರಾಳ ಬಿಲ್ಲನ್ನು ತೆಗೆದಿದ್ರು. ಅದನ್ನು ಉಗ್ರವಾಗಿ ಹೋರಾಟ ಮಾಡಿ ಅದರಲ್ಲಿ ಜಾತಿ ಪಕ್ಷ ಭೇದ ಭಾವನೆ ಬಿಟ್ಟು NRC ಬಿಲ್ಲಲ್ಲಿ ಹೋರಾಟ ಮಾಡಿ ಆಗ ಕೇಂದ್ರ ಸರ್ಕಾರ ಅದು ತಡೆ ಹಿಡಿದಿದೆ. VBG ರಾಮ್ ಅಂತೇಳಿ ಏನು ಮರುನಾಮಕರಣ ಮಾಡಿ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಇರತಕ್ಕಂಥ ಬಡವರಿಗೆ ಮತ್ತು SC STಗಳಿಗೆ ಹಿಂದುಳಿದ ವರ್ಗರಿಗೆ ಎಲ್ಲರಿಗೂ ಅನ್ಯಾಯ ಮಾಡ್ತಾ ಇದೆ. ಯಾಕಂದರೆ ಇವತ್ತು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಮತ್ತು ಫೋಟೋವನ್ನು ತೆಗೆದು VBG ರಾಮ್ ಅಂತೇಳಿ ಏನು ಹೆಸರನ್ನು ಇಟ್ಟಾರ, ಇದು ದೇಶಕ್ಕೆ ಅವಮಾನ ಮಾಡಿರ್ತಕ್ಕಂಥ ವಿಷಯ. ಆ ಯೋಜನೆಯನ್ನು ಸಂಪೂರ್ಣವಾಗಿ ಒಂದೇ ಸಲ ರದ್ದು ಮಾಡಿದಂಗೆ ನಿಧಾನವಾಗಿ ಏನು ಸ್ವಲ್ಪ ವಿಷವನ್ನು ಕೊಡೋದ್ರ ಮೂಲಕ ಕೊಲ್ತಾರೋ ಆ ರೀತಿಯಾಗಿ ನಿಧಾನವಾಗಿ ಆ ಯೋಜನೆಯನ್ನು ಕೊಲ್ಲೋದ್ರ ಮೂಲಕ ರಾಜ್ಯದ ದೇಶದ ಬಡವರ ಮತ್ತು ರೈತ ಕಾರ್ಮಿಕರನ್ನು ಕತ್ತು ಎಸೆತಕ್ಕಂಥ ಒಂದು ಕೆಲಸ ಮಾಡ್ತಾಯಿದೆ. ಮತ್ತು ಯಾವ ಗಾಂಧೀಜಿಯವರು ಸರ್ವಧರ್ಮ ಸಮನ್ವಯದ ಒಂದು ದೇಶವನ್ನು ಕಾಣಬೇಕಂತೇಳಿ ಇಷ್ಟಪಟ್ಟಿದ್ರು, ಆ ಒಂದು ಗಾಂಧೀಜಿಯ ಹೆಸರು ಅಳಿಸಾಕ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದೆ. ನಮ್ಮ ದೇಶದ ಜನತೆಗೆ ಒಳ್ಳೇದು ಮಾಡಬೇಕಂದ್ರೆ ನೀವು ಸ್ವಂತ ಸ್ಕೀಮ್ ಮಾಡ್ಕೊಳ್ರಿ, ಸ್ವಂತ ಸ್ಕೀಮ್ ಮಾಡ್ಕೊಂಡು ನಿಮ್ಮ ಹೆಸರು ಇಟ್ಕೊಂಡು ಒಳ್ಳೇದು ಮಾಡಿರಿ. ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಸಪೋರ್ಟ್ ಮಾಡ್ತೀವಿ ಅಂತೆ. ಅದೇ ಹೊರತು ಎಲ್ಲ ಮೊನ್ನೆ ನೀವು ಒಂದು ಮೋತೆರಾ ಕ್ರಿಕೆಟ್ ಸ್ಟೇಡಿಯಮ್ಗೆ ನರೇಂದ್ರ ಮೋದಿ ಕ್ರಿಕೆಟ್ ಸ್ಟೇಡಿಯಂ ಅಂತ ಇಟ್ಕೊಂಡ್ರಿ, ಅದು ಕಾಂಗ್ರೆಸ್ ಪಕ್ಷದ ಮಾಡಿದ್ದು. ಅದೇ ರೀತಿ ಇವತ್ತು ಎಲ್ಲ ಸ್ಕೀಮ್ಗಳೆಲ್ಲನೂ ಇವತ್ತು ನಿಮ್ಮ ಹೆಸರು ಇಟ್ಕೊಂಡು ನಮ್ಮ ಸ್ಕೀಮ್ಗಳಿಗೆಲ್ಲ ನಿಮ್ಮ ಹೆಸರು ಇಟ್ಕೊಂಡು ಹೋಗ್ತಾ ಇದ್ರಲ್ಲ, ಏನಾದರೂ ನಾಚಿಕೆಗೇಡು. ಇಂಥ ನಾಚಿಕೆಗೇಡು ಕೆಲಸ ಮಾಡಬಾರ್ದು. ನೀವು ಎಲ್ಲ ಒಳ್ಳೆ ಸ್ಕೀಮ್ ತೊಗೊಂಬರ್ರಿ, ಎಲ್ಲ ಜನತೆ ಒಳ್ಳೇದು ಮಾಡಿದ್ರೆ ಅಷ್ಟೇ ಹೊರತು ಕಾಂಗ್ರೆಸ್ ಪಕ್ಷ ಮಾಡಿರೋ ಎಲ್ಲ ಸ್ಕೀಮ್ಗಳನ್ನು ನಿಮ್ಮ ಹೆಸರು ನಾವು ಮಾಡಿದ್ದು ಅಂತ ಹೇಳಿ ನಿಮ್ಮ ಹೆಸರು ಇಟ್ಕೊಂಡು ಹೋಗೋದು ಒಳ್ಳೆಯದಲ್ಲ. ನಮ್ಮ ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಇವತ್ತು 1ನೇ ಹಂತ ಇದು. ಇವಾಗಲಾದರೂ ನೀವು ಎಚ್ಚೆತ್ಕೊಂಡು ಒಳ್ಳೆ ಕಾರ್ಯಕ್ರಮ ಕೊಡ್ರಿ. ಇಲ್ಲ ಅಂದರೆ ನಮ್ಮ ರಾಜ್ಯಾದ್ಯಂತ ದೇಶಾದ್ಯಂತ ನಮ್ಮ ಕಾಂಗ್ರೆಸ್ ಪಕ್ಷ ನೀವು ಇಳಿಯೋವರೆಗೂ ಹೋರಾಟ ಮಾಡುತ್ತೆ ಎಂದು ನಿಮ್ಮ ಬಳ್ಳಾರಿ ಬೆಳಗಾಯಿತು ಚಾನೆಲ್ ಮೂಲಕ ನಾನು ಹೇಳ್ತಾ ಇದ್ದೇನೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.